ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್. ಇಲ್ಲೇ ಸ್ಟಾರ್ಟಿಂಗಿಂದನೇ ರೆಸಿಪಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ರೆಸಿಪಿ ಫುಲ್ ಶೇರ್ ಮಾಡ್ಕೊಳ್ತಾ ಇಲ್ಲ, ಏನೆಲ್ಲ ಬ್ಲಾಗ್ನಲ್ಲಿ ಆಯಿತು ಅನ್ನೋದು ತೋರಿಸ್ತಾ ಇದ್ದೀನಿ. ಬೆಳಗಿನ ಜಾವ 4:15 ಫ್ರೆಂಡ್ಸ್. ಇದು ಸ್ವಲ್ಪ ಬೇಗನೆ ಎದ್ದೆ, ಸ್ನಾನ ಎಲ್ಲ ಮುಗೀತು, ಮಾದಲಿ ಮಾಡಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ ನೋಡಿ. ಹಾಗೆ ಇಲ್ಲೇ ರೊಟ್ಟಿ ಸಹ ಮಾಡಿದೆ. ತುಂಬ ಬಿಸಿ ಇದ್ದಾವೆ, ಸ್ವಲ್ಪ ತಣ್ಣಗಾಗೋಕ್ಕೆ ಟೇಬಲ್ ಫ್ಯಾನ್ ಹಚ್ಚಿದ್ದೀನಿ. ಆ ಫ್ಯಾನ್ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿದೆ. ನಾನು ಇಲ್ಲಿ ಮಾತಾಡಿದ್ದೀನಿ, ಅದಕ್ಕೂ ಫುಲ್ ಸೌಂಡ್ ಅಂದರೆ ಏನು ಒಂಥರ ಗಾಳಿ ಸೌಂಡೇ ಬರುತ್ತೆ. ಫ್ಯಾನ್ ಸೌಂಡು, ಮಿಕ್ಸಿ ಸೌಂಡು ಸಿಕ್ಕಾಪಟ್ಟೆ ಇರೋದ್ರಿಂದ ಅದಕ್ಕೆ ಅಲ್ಲಿ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ನೋಡಿ. ಮಾದಲಿಗೆಲ್ಲ ಈ ಥರ ಎಲ್ಲ ರುಬ್ಬಿಟ್ಟಿದ್ದೀನಿ. ಏನೇನು ಬೇಕೆಲ್ಲ ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಮಾಡಿದ್ರೆ ನೀರು ಬರ್ತಾವೆ ಫ್ರೆಂಡ್ಸ್. ನೀರೆಲ್ಲ ತುಂಬ ಸಲಾಗಿ ಅದಕ್ಕೆ ಬೇಗ ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು ಅಂತ ಇಲ್ಲೇ ಎಲ್ಲ ಬೆಲ್ಲ ಅದು ಮಿಕ್ಸ್ ಮಾಡಿದೆ ನೋಡಿ. ಕೊಬ್ಬರಿ ತುರಿ, ಪುಟಾಣಿ, ಶೇಂಗಾ, ಏಲಕ್ಕಿ ಪುಡಿ, ಸೋಪು ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಅನ್ಸಬ್ ಆಗ್ತಾಯಿದ್ದಾರೆ ಪ್ಲೀಸ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನು ದುಡ್ಡು ಖರ್ಚಾಗೋದಿಲ್ಲ ಒಂದು ಸಬ್ಸ್ಕ್ರೈಬಿಂದ. ಪ್ಲೀಸ್ ಸಪೋರ್ಟ್ ಮಾಡಿ. ಹಳೆ ಚಾನಲ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದೀರಲ್ವ, ಈ ಚಾನಲ್ಗೂ ಕೂಡ ಅಷ್ಟೇ ಕೊಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಬೆಲ್ಲ, ಪುಟಾಣಿ ಅವೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಮನೆಯಲ್ಲಿ ಬೆಲ್ಲದ ಮಾದಲಿ ಅಂದರೆ ತುಂಬ ಇಷ್ಟ ಎಲ್ಲರಿಗೂ, ಸ್ಪೆಷಲಿ ನನ್ನ ಚಿಕ್ಕ ಮಗಳಿಗೆ ಮತ್ತು ನನ್ನ ಮಗನಿಗೆ. ಹಾಗಾಗಿ ನಾವು ನೈವೇದ್ಯಕ್ಕೆ ಬೆಲ್ಲದ ಮಾದಲಿನೇ ಮಾಡೋದು. ಹಾಗಾಗಿ ಇಲ್ಲಿ ಬೆಲ್ಲದ ನೈವೇದ್ಯನೇ ಮಾಡಿದೆ. ಇದು ರೀಕ್ಯಾಪ್ ಆಗಿರ್ಬೋದು ಅನಿಸುತ್ತೆ. ವ್ಲಾಗೆಲ್ಲ ಹಾಕ್ಬೇಕಂತ ಮಾಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ನನಗೆ ಒಂದು ಸ್ವಲ್ಪ ಹುಷಾರು ಇರೋದಿಲ್ಲ, ಇಲ್ಲಾಂದರೆ ವ್ಲಾಗ್ ಶೂಟ್ ಮಾಡೋರು ಇರಲ್ಲ. ಹಾಗಾಗಿದೆ. ಈಗ ರಜದಲ್ಲೂ ಮಕ್ಕಳು ಅಂತಪ್ರೆ ಕೀಟ್ಲೆ ತಂಟೆ ಅವ್ರದ್ದು. ಸಕ್ಕರೆದ್ದು ಮಾಡಿದರೆ ಅಷ್ಟೊಂದು ರುಚಿ ಬರಲ್ಲ ಫ್ರೆಂಡ್ಸ್, ಅದಕ್ಕೆ ಬೆಲ್ಲದ್ದೇ ಮಾಡೋದು ನಾನು ಜಾಸ್ತಿ. ಹಾಗಾಗಿ ನೈವೇದ್ಯಕ್ಕೆಲ್ಲ ಬೆಲ್ಲದ ಐಟಮೇ ಜಾಸ್ತಿ ಸಲ್ಲೋದು ಅಂತ. ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಬಾಯಲ್ಲಿ ಇಟ್ಟರೆ ಕರಗಬೇಕು, ಅಷ್ಟೊಂದು ಸ್ಮೂತು. ಇಲ್ಲಿ ನಾನೊಂದು ಉಂಡೆ ಕಟ್ಟಿ ಸಹ ತೋರಿಸ್ತೀನಿ ನೋಡಿ. ಇದು ರೀಕ್ಯಾಪ್ ಹೆಂಗಾಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಯಾರಿಗೆಲ್ಲ ಮಾದಲಿ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಸೈಡು ಎಷ್ಟು ಸ್ಮೂತಾಗಿದೆ ಅಂದರೆ ನೋಡಿ. ಈ ಥರ ಎಲ್ಲ ಉಂಡೆ ಕಟ್ಟಿದರೆ ಅಷ್ಟು ಮಿದುವಾಗಿರಬೇಕು. ಹಾಗೆ ಇಲ್ಲೇ ದರ್ಗಕ್ಕೆ ಹೋಗೋಕ್ಕೆಲ್ಲ ರೆಡಿ ಮಾಡಿದೆ ನೋಡಿ. ನೈವೇದ್ಯಕ್ಕೆ ಹೂವು, ಕಾಯಿ ಮತ್ತು ಬತ್ತಿ, ಎಣ್ಣೆ ಮತ್ತು ಹೂವು. ಈ ಕಡೆ ಮಾದಲಿ ಕೂಡ ಪ್ಲೇಟೆಲ್ಲ ಹಾಕ್ಕೊಂಡಿದ್ದೇನೆ. ಬೇಡಿ ಹಾಕ್ಸ್ಕೋಬೇಕು ಇವರು ಮೂವರು ಹೂವಿನ ಬೇಡಿ, ಅವರ ಅಪ್ಪಾಜಿ ಬೆಳ್ಳಿ ಬೇಡಿ ಹಾಕ್ಸ್ಕೊತಾರೆ. ಹಾಗಾಗಿ ಹೋಗ್ತೇನೆ. ಇವರಿಬ್ಬರದು ನ್ಯೂ ಡ್ರೆಸ್ ನೋಡಿ ಈ ಥರ ಕಾಣಿಸುತ್ತೆ. ಬಟ್ಟೆದೆ ಹೊಲಿಸ್ಬಿಡ್ತೀನಿ ಫ್ರೆಂಡ್ಸ್. ನಾನು ರೆಡಿಮೇಡ್ ತೊಗೊಳ್ಳೋದು ಕಡಿಮೆ, ಡೈಲಿ ವೇರ್ಗೆಲ್ಲ ಈ ಥರನೇ ನಾನು ಈ ಥರ ಹೊಲಿಸಿ ಇದ್ರ ವೇಲೆಲ್ಲ ಬರುತ್ತಲ್ವ, ನೀಟಾಗಿ ಆಗಿಬಿಡುತ್ತೆ ಮೈ ತುಂಬ ಡ್ರೆಸ್ ಅನ್ನೋದು. ಇಲ್ಲಿ ನೋಡಿ ಇವ್ರು ಬೆಳಗ್ಗೆನೇ ಶುರು ಆಯಿತು. ನಾನು ಹಾಗೆ ಸಂಖ್ಯೆ ವೀಡಿಯೋ ಮಾಡಿ ಬೆಳಗ್ಗೆ ಶುರುವಾಗಿದ್ದು ನೋಡಿ ಫ್ರೆಂಡ್ಸ್. ಇದು ರಾತ್ರಿ 10 ಗಂಟೆ ತನಕ ಚಾಲ್ತಿಯಲ್ಲಿರುತ್ತೆ ಈ ಕೀಟ್ಲೆ. ಇಲ್ಲಿ ಈ ಸೈಡ್ ಇವರು ಕೂಡ ರೆಡಿ ಆದರು. ಹಾಗೆ ಏನು ಮಾಡ್ತಾಯಿದ್ದೀರಾ ಏನು ಅಂತ ಕೇಳ್ತಾಯಿದ್ದೆ. ವಾಯ್ಸ್ ರೆಕಾರ್ಡ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ ನೋಡಿ. ಇದು ರಜೆ ಎಫೆಕ್ಟ್ ಎಷ್ಟೊಂದೆಲ್ಲ ಆಗ್ತಾಯಿದೆ. ಹೊರಟೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯವ್ರದ್ದೊಂದು ಪದ್ಧತಿ, ಎಲ್ಲಿಗೂ ಹೊರಗೆ ಹೋದರೆ ಆಯಿತು, ಹೊಸ್ಲಿಗೆ ನಮಸ್ಕಾರ ಮಾಡಲಾರ್ದೆ ಹೋಗೋದಿಲ್ಲ. ದರ್ಗಾಕ್ಕೆ ರೀಚ್ ಆದ್ವಿ ನೋಡಿ. ಎಮ್ನೂರಪ್ಪನ ದರ್ಗಾ ಫ್ರೆಂಡ್ಸ್. ಇದು ಊರು ಹೊರಗಡೆ ಇದೆ, ಸ್ವಲ್ಪ ದೂರ ಆಗುತ್ತೆ ನಮಗೆ. ತುಂಬ ಗಲಾಟೆ ಇದೆ ನೋಡಿ, ಫುಲ್ ರಶ್ ಇದೆ. ಯಾಕಂದರೆ ಬೆಳಗ್ಗೆನೇ ಜಾಸ್ತಿ ಜನ ಬರ್ತಾರೆ, ಈಗ ಬಿಸಿಲುಗಾಲ ಅಲ್ವಾ, ಅದ್ರ ಸಲುವಾಗಿ ನಾವೆಲ್ಲ ಕೂತ್ಕೊಂಡೆ ನೋಡಿ. ಈ ಥರ ಎಲ್ಲ ಇವರಿಗೆ ಕೈಯಲ್ಲಿ ಹೂವಿನ ಬೇಡಿ ಮತ್ತು ಇವರಪ್ಪಾಜಿಗೆ ಬೆಳ್ಳಿಯ ಬೇಡಿ ಕೂಡ ಹಾಕಿಸ್ತೀವಿ ನಾವು.
ನೋಡಿ ಎಷ್ಟು ಪಬ್ಲಿಕ್ ಜಮಾ ಆಗಿಬಿಡ್ತು. ನಾವು ಹೋದಾಗ ಸ್ವಲ್ಪ ಲೈಟ್ ಇತ್ತು, ಹೆಂಗೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಹಂಗೆಲ್ಲ ಜನ ಬರ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೆ ನಾನು, ಬೆಳಗ್ಗೆ ಬಂದಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ರೇಷ್ ಇರೋದ್ರಿಂದ ಮತ್ತು ನಮಗೆ ಮನೆಯಲ್ಲಿ ನೀರು ಸಹ ಬರುತ್ತೆ. ಅದ್ರ ಸಲುವಾಗಿ ಸ್ವಲ್ಪ ಬೇಗ ಬಂದೆಲ್ಲ ದರ್ಶನ ಮುಗಿಸ್ಕೊಂಡು ನೈವೇದ್ಯ ಎಲ್ಲ ಕೊಟ್ಟು ಇವರಿಗೆ ಬೇಡಿ ಎಲ್ಲ ಹಾಕ್ಸ್ಕೊಂಡು ಈ ಕಡೆ ಸ್ವಲ್ಪ ಕುಂತ್ವಿ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮನೆಗೆಲ್ಲ ಬಂದಮೇಲೆ ಇವರಿಗೆ ಬ್ರೇಕ್ಫಾಸ್ಟಿಗೆ ಅಂದರೆ ಬೆಳಗ್ಗೆ ಟಿಫನ್ನಿಗೆ ಅವಲಕ್ಕಿ ಮಾಡಿದೆ ಫ್ರೆಂಡ್ಸು. ಅವಲಕ್ಕಿ, ಮಾದ್ಲಿ ಇದೆಲ್ಲ ಟಿಫನ್ ಮಾಡ್ತಾರೆ. ಈ ಕಡೆ ನಮ್ಮ ಚಿಕ್ಕ ಮೇಡಮ್ ಅವರು ಸ್ವಲ್ಪ ಫೇಸೆಲ್ಲ ಉಬ್ಬಿಸ್ಕೊಂಡು ಕೂತಿದ್ದಾರೆ. ಯಾಕಂದರೆ ಅವ್ರಿಗೆ ಉಪ್ಪಿಟ್ಟು ಆಗೋದಿಲ್ಲ. ಏನು ಟಿಫನ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ಲು. ಉಪ್ಪಿಟ್ಟು ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಮಕ್ಕ ಉಬ್ಬಿಸ್ಕೊಂಡು ಕೂತಿದ್ದಾಳೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ನೀರಿಂದ ಕೆಲಸ ಶುರು ಆಯಿತು. ಓಕೆ, ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇರೋ ಕಾರಣ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.